ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಆಲೂಗಡ್ಡೆ ಪಲ್ಯ. ಅದಕ್ಕೆ ಏನೇನು ಬೇಕಂದ್ರೆ ಆಲೂಗಡ್ಡೆ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಆಮೇಲೆ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಇಷ್ಟಿದ್ರೆ ಸಾಕು. ಆಮೇಲೆ ಕಡಲೆಬೇಳೆನ ಯೂಸ್ ಮಾಡ್ಬೇಕಾಗತ್ತೆ ಇದಕ್ಕೆ. ಇದು ಏನೇನಕ್ಕೆ ಯೂಸ್ ಮಾಡೋದಂದ್ರೆ ದೋಸೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆಗೇನು ತಿನ್ಬೋದು. ಇದನ್ನ ಚೆನ್ನಾಗಿರುತ್ತೆ ಟೇಸ್ಟ್. ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ನಾವು ಸ್ವಲ್ಪ ಕಡಲೆಬೇಳೆ ಹಾಕೊಬೇಕು. ಕಡಲೆಬೇಳೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ಆವಾಗ ಮಾಡ್ಬೇಕು, ನಾವು ಸಾಸಿವೆ ಜೀರಿಗೆನ ಹಾಕಬೇಕು. ಈ ತರ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಸಾಸಿವೆ ಜೀರಿಗೆನ ಹಾಕೊಬೇಕು. ಕರಿಬೇವು, ಈರುಳ್ಳಿ, ಮೆಣಸಿನ್ಕಾಯಿ ಅದೆಲ್ಲ ಹಾಕ್ಬಿಡ್ಬೇಕು. ಸ್ವಲ್ಪ ಇದೆಲ್ಲ ಬೇಯಲಿ. ನೋಡಿ, ಈ ತರ ಎಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಾವೇನ್ ಮಾಡ್ಬೇಕು, ಟೊಮೆಟೊನ ಹಾಕ್ಬೇಕು. ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಹೆಂಚ್ಕೊಬೇಕು ಈ ತರ ಪಲ್ಯಕ್ಕೆ. ಇವಾಗ ಟೊಮೆಟೊ ಎಲ್ಲ ಬಂದಿದೆ. ಇವಾಗ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಿ ಆಲೂಗಡ್ಡೆ ಹಾಕ್ಬಿಡೋಣ. ನೋಡಿ, ಈ ತರ ಆಗಿ ರೆಡಿ ಆಗುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ನಾವು ಕೊತ್ತಂಬರಿನ ಈ ತರ ಮೇಲ್ಗಡೆ ಹಾಕ್ಬೇಕು, ಗಾರ್ನಿಶಿಂಗ್ ಮಾಡಬೇಕು. ಇದನ್ನ ಚಪಾತಿ, ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ.